ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಯೋಜನೆಗಳ ಪೈಕಿ ಶಕ್ತಿ ಯೋಜನೆಯು ಕೂಡ ಒಂದು. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಪ್ರಯಾಣಕ್ಕೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದೆ ಅದು ಒಂದು ಭಾಗ ಆಗಿದ್ದರೆ, ಇತ್ತ ಬಸ್ನ ಪರಿಸ್ಥಿತಿಯು ಸಹಿತ ಅಷ್ಟೇ ಹದಗೆಟ್ಟಿದೆ ಎಂಬುದು ಕೂಡ ಅಷ್ಟೇ ಸತ್ಯ. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಬಸ್ ನಿಲ್ದಾಣದಲ್ಲಿದ್ದೀವಿ. ನೀವು ಪ್ರಮುಖವಾಗಿ ಗೊತ್ತಿರಬಹುದು, ಅಂಕೋಲ, ಕಾರವಾರ, ಕುಮಟಾ, ಭಟ್ಕಳ ಇದು ಕರಾವಳಿ ಭಾಗದಲ್ಲಿರುವಂತಹ ತಾಲೂಕು ಕೇಂದ್ರಗಳು. ಈ ತಾಲೂಕು ಕೇಂದ್ರಗಳಿಂದ ಸುಮಾರಾಗಿ ಸಣ್ಣ ಸಣ್ಣ ಪುಟ್ಟ ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳಿಗೆ ಹೋಗುವುದಕ್ಕೆ ಸಾಯಂಕಾಲ 5 ಗಂಟೆಯ ಮೇಲೆ ಬಸ್ಗಳ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಅಂಕೋಲ ಬಸ್ ನಿಲ್ದಾಣ ಪೂರ್ತಿಯಾಗಿ ಖಾಲಿನೇ ಹೊಡಿತಾ ಇದೆ. ಬಹಳಷ್ಟು ಜನರು ಖಾಸಗಿ ಬಸ್ಗಳ ಮೂಲಕ, ಖಾಸಗಿ ವೆಹಿಕಲ್ಗಳ ಮೂಲಕ ಹೋಗಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ. ಅದರ ಜೊತೆಗೆ ಇನ್ನೊಂದು ಭಾಗ ಏನಂದರೆ, ಇರುವಂಥ ಬಸ್ಗಳ ವ್ಯವಸ್ಥೆ ಏನಿದೆ ಅದನ್ನು ಸಹಿತ ಅಷ್ಟೇ ಚಿಂತಾಜನಕವಾಗಿರುವಂಥ ಬಸ್ಗಳ ವ್ಯವಸ್ಥೆ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಈ ಕಡೆ ಇನ್ನೊಂದು ಬಸ್ ಇದೆ. ಬಸ್ನ ಪೂರ್ತಿಯಾಗಿ ಇಲ್ಲಿರುವಂಥ ಗ್ಲಾಸ್ ಪೂರ್ತಿಯಾಗಿ ಒಡೆದು ಹೋಗಿಬಿಟ್ಟಿದೆ. ಈ ಗ್ಲಾಸನ್ನು ಚೇಂಜ್ ಮಾಡುವುದಕ್ಕೂ ಸಹಿತ ಇವತ್ತು KSRTCಗೆ ಆಗ್ತಾ ಇಲ್ಲ. ಈ ರೀತಿಯಾದ ಪರಿಸ್ಥಿತಿ. ಈಗ ನಾವು ಅಲ್ಲಿ ಚಾಲಕರಿಗೆ ಕೇಳಿದರೆ ಚಾಲಕರು ಹೇಳ್ತಾರೆ, ಸುಮಾರು ಒಂದು 2 ರಿಂದ 3 ತಿಂಗಳಾಯಿತು ಗ್ಲಾಸ್ ಇದೇ ರೀತಿಯಾಗಿದೆ. ನಾವು ರಾತ್ರಿ ಬಸ್ ಓಡಿಸ್ಬೇಕಾದ್ರೆ ಬಹಳಷ್ಟು ಕಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಹಾಗೆ ಓಡಿಸ್ತೀವಿ. ಅದರ ಜೊತೆಗೆ ಮಳೆ ಬಂದ ಸಂದರ್ಭದಲ್ಲಿ ಅಂತೂ ವೈಫರು ಸಹಿತ ಮೂವ್ ಆಗಲ್ಲ. ಅದೇ ರೀತಿಯಾಗಿ ನಾವು ಸ್ಲೋ ಆಗಿ ಹೋಗಬೇಕಾದಂಥ ಪರಿಸ್ಥಿತಿಯೂ ಸಹಿತ ಇದೆ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಒಂದು ಬಸ್ ಅಲ್ಲ, ಈ ಕಡೆ ಇನ್ನೊಂದು ಬಸ್ ವ್ಯವಸ್ಥೆಯು ಸಹಿತ ಅದೇ ರೀತಿಯಾಗಿದೆ. ಇದು ಕೇವಲ ಮೇಲ್ಭಾಗದಲ್ಲಿ ಈ ರೀತಿಯಾದಂಥ ಆಗಿದ್ದರೆ, ಇಲ್ಲಿ ಕೆಲವು ಒಳಗಡೆ ಇರುವಂಥ ಇಂಜಿನ್ ಪಾರ್ಟ್ಗಳಾಗಿರಬಹುದು ಮತ್ತು ಟೈರ್ನ ಪರಿಸ್ಥಿತಿಯನ್ನು ನೋಡಿದರೆ ಇನ್ನೂ ಚಿಂತಾಜನಕವಾಗಿದೆ. ಯಾಕಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಈ ಕಾರವಾರ, ಅಂಕೋಲ, ಭಟ್ಕಳ ಈ ಭಾಗದಿಂದ ಏನು ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆಗಳಿದ್ದಾವೆ, ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಪೂರ್ತಿಯಾಗಿ ಹಾಳಾಗಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಈಗ ಈ ಸರ್ಕಾರದ ಪರಿಸ್ಥಿತಿಯಲ್ಲಿ ಅಂತೂ ಬಹಳಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಈ ರಸ್ತೆಗಳ ಅಂಚಿನಲ್ಲಿ ಇವತ್ತು ಬಸ್ಗಳು ಹೋಗಬೇಕಾದ್ರೆ ಬಹಳಷ್ಟು ಕಷ್ಟ. ಯಾಕಂದರೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಟೈರ್ ಪೂರ್ತಿಯಾಗಿ ಸೌದು ಹೋಗಿಬಿಟ್ಟಿದೆ. ಟೈರ್ಗಳನ್ನ ಇಟ್ಕೊಂಡ್ಬಿಟ್ಟು ಇವರು ರಾತ್ರಿ ಎಲ್ಲ ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂಥ ಟೈರ್ ಇದೆ ಅಂತ. ಇದು ಟೈರ್ ದಿವಸದ ಈ ಬಸ್ಸುಗಳು 2 ದಿವಸಕ್ಕೆ 3 ದಿವಸಕ್ಕೆ ಆಗಾಗ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡಿರುತ್ತವೆ. ಆ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡಾಗ ಪ್ರಯಾಣಿಕರು ಅನಿವಾರ್ಯವಾಗಿ ಬೇರೆ ಬಸ್ಗಳಿಗೆ ಹೋಗಬೇಕು, ಅಷ್ಟೇ ಅಲ್ಲದೆ ವೇಟ್ ಮಾಡಬೇಕಾಗಿಯೂ ಸಹಿತ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಪ್ರಯಾಣಿಕರು ನಿತ್ಯವೂ ಸಹಿತ ಸಮಸ್ಯೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಉಂಟಾಗಿದೆ. ದೃಶ್ಯದಲ್ಲಿ ನೋಡಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾಕಂದರೆ ಅನಿವಾರ್ಯವಾಗಿ ಮಹಿಳೆಯರಿಗೆ ಉಚಿತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪುರುಷರು ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಇರುವಂತಹ ವಾಹನ ವ್ಯವಸ್ಥೆಯೂ ಸರಿಯಾಗಿಲ್ಲ. ಮತ್ತು ಅದರಲ್ಲಿ ಪ್ರಮುಖವಾಗಿ ಈಗೇನೆಂದರೆ, ಬಸ್ಸುಗಳ ಸಂಖ್ಯೆಯೂ ಸಹಿತ ಕಡಿಮೆ ಆದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಬರುವಂತಹ ಬಸ್ ಬೆಳಗ್ಗೆ 8 ಗಂಟೆಗೆ ಬರುವಂಥ ಬಸ್ಸು 10 ಗಂಟೆಗೆ ಬರುತ್ತೆ, ಸಾಯಂಕಾಲ 5 ಗಂಟೆಗೆ ಬರುವಂಥ ಬಸ್ಸು 6 ಗಂಟೆಗೆ ಬರುತ್ತೆ. ಕೆಲವೊಂದು ಸಾರಿ ಬಸ್ಸುಗಳು ಹಾಳಾದ ಹಿನ್ನೆಲೆಯಲ್ಲಿ 3 ಗಂಟೆಯಿಂದ 6 ಗಂಟೆವರೆಗೂ ಅವರು ಬಸ್ ನಿಲ್ದಾಣದಲ್ಲಿ ನಿಲ್ಲಬೇಕಾಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖವಾಗಿ ಇದು ಮತ್ತು ಕಾರವಾರ ಮತ್ತು ಅಂಕೋಲ ಭಾಗದಲ್ಲಿ ನಿತ್ಯವೂ ಸಹಿತ ಇಲ್ಲಿ ಜನರು ಕಷ್ಟ ಅನುಭವಿಸುವಂಥ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟು ಫ್ರೀ ಬಸ್ನೇನೋ ಕೊಟ್ಟಿದೆ, ಆದರೆ ಬಸ್ನ ಪರಿಸ್ಥಿತಿ ಮಾತ್ರ ನಿಜವಾಗ್ಲೂ ಚಿಂತಾಜನಕವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೆ, TV9 ಉತ್ತರ ಕನ್ನಡ.